14 ವರ್ಷದ ವನವಾಸಕ್ಕೆ ಬಿದ್ದು ತೆರೆ. ಹೋರಾಟಕ್ಕೆ ಜಯ. ಸೋಮವಾರ ಪೇಟೆಯ ಬೆಲ್ಲದ ಓಣಿಯ MSIL ಮದ್ಯದಂಗಡಿಯಿಂದ ಪ್ರತಿದಿನ ಮಕ್ಕಳು ಮಹಿಳೆಯರು ಪರದಾಡುವಂತಾಗಿತ್ತು. ದಿನದಿಂದ ದಿನಕ್ಕೆ ಕಿರಿಕಿರಿ ಹೆಚ್ಚಾಗುತ್ತಲೇ ಹೋಯಿತು. ಅಂಗಡಿ ಪ್ರಾರಂಭದಿಂದ ಹೋರಾಟ ನಡೀತಾನೇ ಇತ್ತು. ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ 14 ವರ್ಷದಿಂದ ಸಿಕ್ಕಿದ್ದು ಬರೀ ಭರವಸೆಯ ಮಾತುಗಳು ಮಾತ್ರ. ಇದು ನಿವಾಸಿಯ ಮಹಿಳೆಯರನ್ನು ಮತ್ತಷ್ಟು ಕೆರಳಿಸಿತು. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಮುಂದಾದ ಮಹಿಳೆಯರು. ಇಲ್ಲಿಂದ ಹೇಳೋದಿಲ್ರಿ ನಾವು. ಎಷ್ಟು ದಿನಕ್ಕೆ ಬಂದ್ ಮಾಡ್ತಾರ ಅಷ್ಟೋ ದಿನ ಕುಂತ ಬಿಡ್ತೇವ್ರಿ ನಾವ್ ಇಲ್ಲೇ ಕುಡುದ ಒದರಾಡ್ತ ದಾರಿ ಬಿಡಂಗಿಲ್ಲ ಹೆಣ್ಮಕ್ಳಿಗೆ. ಗಂಡ್ ಮಕ್ಳು ನೀವ ಹೆಂಗಾರ ದಾಟಿ ಹೋಗ್ಯಾರ, ಹೆಣ್ಮಕ್ಳು ಹೆಂಗ್ ದಾಟೋ ನಾವು ಗಂಡಸೂರಾಗ ಕುಡಕ್ರ ಮಂದ್ಯಾಗ ಆಗ್ಲಿಪ್ಪ ಇಲ್ಲಿ ಅದನ್ನ 5 ದಿನ ಆಗ್ಲಿಬೇಕಾರ ಅನ್ನ ಸಾರ ಮಾಡಿ ಈ ನಾಳಿಂದ ಕಟ್ಕೊಂಡು ಬರ್ತೇವೆ 2 ರೊಟ್ಟಿ ಸುಮ್ಮನೆ ಕೂತ್ ಬಿಡ್ತೇವೆ. ಇದಕ್ಕೆ ಅಂತ್ಯ ಹಾಡೇ ತೀರಬೇಕು ಅಂತ ಎಂಟ್ರಿ ಕೊಟ್ಟಿದ್ದು ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಬೆಳಚಂಡಿಯರಂತೆ ಕಾದು ಕುಳಿತಿದ್ದ ಮಹಿಳೆಯರು ಬಂದ ತಕ್ಷಣ ನಡೆದಿದ್ದು ಮಾತಿನ ಜಟಾಪಟಿ. ಹೆಸರಿಗೆ ಮಾತ್ರ ಜನನಾಯಕನಾಗದೆ ಇವತ್ತು ಹೋರಾಟಗಾರರಿಗೆ ನ್ಯಾಯದ ತೀರ್ಪು ನೀಡುವ ಮೂಲಕ ಜನಮನ ಗೆದ್ದ ನಾಯಕನಾಗಿದ್ದಾರೆ ಬಾಬಾ ಸಾಹೇಬ್ ಪಾಟೀಲ್. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ. ಅಂತೂ 14 ವರ್ಷದ ವನವಾಸದಿಂದ ಮಹಿಳಾ ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದು ಮಾತ್ರ ನಿಜ.